ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಮತ್ತೊಂದು ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ನಿಮ್ಮನ್ನು ಭೂತಗಳ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಾವು ಒಳಗಡೆ ಬಂದ್ವಿ. ಯಾಕೆ ಇದನ್ನು ಭೂತಗಳ ಅಂಗಡಿ ಅಂತ ಕರೆದೆ ಗೊತ್ತಾ ನಿಮಗೆ? ಇಲ್ಲಿ USA ನಲ್ಲಿ ಒಂದು ಭೂತಗಳ ಹಬ್ಬ ಅಂತ ಮಾಡ್ತಾರೆ. ಅದನ್ನು ಹ್ಯಾಲೋವೀನ್ ಅಂತ ಕರೀತಾರೆ. ಕ್ರಿಸ್ಮಸ್ಗಿಂತ ಸ್ವಲ್ಪ ಮೊದಲು ಇದನ್ನು ಆಚರಿಸ್ತಾರೆ. ಇದಕ್ಕೆ ಆಮ್, ಏನೇನು ಭೂತಗಳೆಲ್ಲ ವಸ್ತುಗಳೆಲ್ಲ ಯೂಸ್ ಮಾಡುತ್ತೆ, ಆ ವಸ್ತುಗಳನ್ನೆಲ್ಲ ಅವತ್ತು ಕಾಸ್ಟ್ಯೂಮ್ ಇರ್ಬೋದು, ಅದು ಭೂತಗಳು ಯೂಸ್ ಮಾಡೋಂಥ ವಸ್ತುಗಳಿರ್ಬೋದು, ಅದನ್ನೆಲ್ಲ ಜನರು ಯೂಸ್ ಮಾಡ್ತಾರೆ ಮತ್ತು ಅದನ್ನು ಹಾಕಿ ಸಂತೋಷವನ್ನು ಪಡ್ತಾರೆ. ಸೊ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಟ್ರಂಕ್, ಹಳೇ ಟ್ರಂಕ್ ನೋಡಿ ನಾವು ಮೊದಲೆಲ್ಲ ಯೂಸ್ ಮಾಡ್ತಿದ್ದಂಥ ಟ್ರಂಕು, ಆಮೇಲೆ ಹಿಡಿಕಟ್ಟು ಅಂತ ಹೇಳ್ತೀವಲ್ವ ನಾವು, ಗುಡಿಸೋದಕ್ಕೆ ಬೇಕಾಗುವಂಥದ್ದು, ಅದುಗಳನ್ನೆಲ್ಲ ವಿಚ್ಗಳನ್ನೆಲ್ಲ ಯೂಸ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಹಲವಾರು ಕಾಸ್ಟ್ಯೂಮ್ಗಳು ನೋಡಿ, ಗೂಬೆ ಕಾಣಿಸುತ್ತೆ ನಿಮಗೆ ಇಲ್ಲಿ, ಹಳೇದೆಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲೊಂದು ಗೂಬೆ ಇಟ್ಟಿದ್ದಾರೆ. ಆಮೇಲೆ ಭೂತಗಳ ಬುಕ್ಕು ಸಹ ಇದೆ. ಭೂತಗಳಿಗೆ ಆಟ ಆಡುವಂಥ ಆಟ ಸಾಮಾನುಗಳು ಇದೆ. ಇಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು ನೀವು. ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ತುಂಬ ಜನ ನೋಡಲಿಕ್ಕೆಲ್ಲ ಬಂದಿದ್ದಾರೆ, ಅವರೆಲ್ಲ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಒಂದೇ ಕಡೆ ನಿಂತ್ಕೊಂಡು ವೀಡಿಯೋನ ತುಂಬ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡ್ತಾ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ಕಾಣ್ಬೋದು, ಭೂತಗಳ ಗೊಂಬೆನೆಲ್ಲ ಇಟ್ಟಿದ್ದಾರೆ. ಇದೊಂದು ಹಳೇ ಬಿಲ್ಡಿಂಗಲ್ಲಿ, ಅಂದರೆ ಭೂತಗಳ ಮನೆ ಅಂದರೆ ಹಳೇದೇ ಇರುತ್ತೆ ಅಲ್ವಾ ಸಾಮಾನ್ಯವಾಗಿ, ಹಾಗೆ ಹಳೇ ಇರುವಂಥ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಇದೊಂದು ಬಿಸ್ನೆಸ್. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಇದನ್ನು ಇಷ್ಟಪಟ್ಟು ತಗೊಳ್ಳೋರು ಇರ್ತಾರೆ. ಭೂತಗಳ ಕೈ ಇರ್ಬೋದು, ಭೂತಗಳ ತಲೆ ಇರ್ಬೋದು, ಆಮೇಲೆ ಸ್ಕೆಲೆಟಿನ್ ಇರ್ಬೋದು. ಇದು ನೋಡಿ, ಹಳೇ ಪಾತ್ರೆ, ಇದು ಹೊಟ್ಟೆ ಆಗಿರೋ ಪಾತ್ರೆ, ಚರ್ಗೆ ಅಂತೀವಲ್ಲ ನಾವು, ಅದನ್ನು ಹೇಗೆ ಜೋಡಿಸಿಟ್ಟಿದ್ದಾರೆ ನೋಡಿ. ಆಮೇಲೆ ಪುಸ್ತಕಗಳು, ಭೂತದ ಪುಸ್ತಕಗಳು, ಹ್ಯಾಲೋವಿನ್ ಬುಕ್ ಅಂತ ಕರೀತಾರೆ. ಇದನ್ನು ನೋಡಿ, ಇಲ್ಲೊಂದು ಭೂತ ಕೂತ್ಕೊಂಡಿದೆ ನೋಡಿ, ಇಲ್ಲೊಂದು ಭೂತ ಕೂತ್ಕೊಂಡಿದೆ. ಇದೆಲ್ಲ ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಕೆಲೆಟನ್ಗಳನ್ನೆಲ್ಲ ಇಟ್ಟಿದ್ದಾರೆ, ತಲೆ ಬುರುಡೆಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಹೀಗೆ ಹಲವಾರು ವಸ್ತುಗಳು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಭೂತ ಒಳಗಡೆ ಕೂತ್ಕೊಂಡಿದೆ, ಅದನ್ನು ಬಂಧಿಸಿಟ್ಟಿದ್ದಾರೆ ಇದ್ರೊಳಗಡೆ. ನೋಡಿ, ಇಲ್ಲಿದೆ ನೋಡಿ, ಇಲ್ಲೊಂದು ಭೂತ ನೋಡ್ತಾ ಇದೆ, ಹೊರಗಡೆ ಬರಬೇಕು ಅಂತ ನೋಡ್ತಾ ಇದೆ, ಅದಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದನ್ನು ಬಂಧಿಸಿ ಇಟ್ಟಿದ್ದಾರೆ. ನಾವು ಅಂದ್ಕೊಳ್ತೀವಿ ನಮ್ಮಲ್ಲಿ ಮಾತ್ರ ಭೂತಗಳು, ಇದು ದೈವಗಳು ಅಂತೆಲ್ಲ ಆಚರಿಸ್ತೀವಿ ಅಂತ. ಇಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಿಸ್ತಾರೆ. ಆದರೆ ನಮ್ಮಲ್ಲಿ, ನಾನೇ ಚಿಕ್ಕವಳಿದ್ದಾಗ ನನಗೆ ಎಷ್ಟೋ ಸಲ ಭೂತ ಇದೆಯಾ, ಪೇತ ಇದೆಯಾ ಅಂತ ಎಷ್ಟೋ ಜನ ನನಗೆ ಟೀಸ್ ಮಾಡಿದಾಗ ನನಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಆದರೆ ಈಗ ನನಗೆ ಕೇಳಿದ್ರೆ ನನಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಇದನ್ನು, ಅದು ಮೂಢನಂಬಿಕೆ, ಅದು ಮೂಢನಂಬಿಕೆ, ಇದೆಲ್ಲ ಬೇರೆ ಬೇರೆ ದೇಶಗಳೆಲ್ಲ ಇರಲ್ಲ, ಹಾಗೆ ಹೀಗೆ ಅಂತ ಕತೆ ಕಟ್ಟೋರು ಎಷ್ಟೋ ಜನ ಇದ್ದಿದ್ರು. ಸೊ ಆದರೆ ನಾನು ಇದನ್ನೆಲ್ಲ ನಂಬೋದಿಲ್ಲ. ಯಾವುದೋ ಒಂದು ಆತ್ಮಶಕ್ತಿ ನಮ್ಮ ಹಿಂದೆ, ನಾವು ಸತ್ತ ಮೇಲಿರ್ಬೋದು, ಅಥವಾ ಕೆಲವರಿಗೆ ಕಾಟ ಕೊಟ್ಟ ಆತ್ಮಶಕ್ತಿಗಳಿರ್ಬೋದು, ಅದೆಲ್ಲ ಪೇತಗಳಾಗಿ ತಿರುಗ್ತಾ ಇರುತ್ತೆ ಅಂತ ನನ್ನ ಒಂದು ಇದು. ಎಲ್ಲರಿಗೂ ಒಂದೇ ಸಲ ಮುಕ್ತಿ ಸಿಗೋದಿಲ್ಲ. ಮುಕ್ತಿ ಸಿಗಬೇಕು ಅಂದರೆ ಅವರಷ್ಟು ಪ್ರಾಂಪ್ಟ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ಜನ್ಮ ಮತ್ತೆ 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 ಆಸೆಯಿಂದಾಗಿ ಹುಟ್ಟಿ ಬರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಹಾಗಾಗಿ ಇದು ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಮನುಷ್ಯ ಜನ್ಮನೇ ಹಾಗೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ಬೋದು. ಅದರಲ್ಲಂತೂ ಅತ್ಯಂತ ಬೇರೆಯವರಿಗೆ ಸುಮ್ಮನೆ ಕಾಟ ಕೊಟ್ಟಿರುವಂಥ ಆತ್ಮಗಳು, ಅವುಗಳೆಲ್ಲ ಭೂತ ಆಗದೆ ಇನ್ನೇನಾಗುತ್ತೆ ಹೇಳಿ. ಈ ಭೂತಗಳು ಈ ಭೂತಗಳ ಹಬ್ಬವನ್ನು ಹ್ಯಾಲೋವಿನ್ ಅಂತ ಇಲ್ಲಿ ಅಮೇರಿಕದಲ್ಲಿ ಆಚರಿಸ್ತಾರೆ. ತುಂಬ ಭರ್ಜರಿಯಾಗಿ ಆಚರಿಸ್ತಾರೆ. ಅವತ್ತು ಪಂಪ್ಕಿನ್ಗಳನ್ನೆಲ್ಲ ಕಟ್ ಮಾಡಿ, ಮನೆ ಎದುರುಗಡೆ ಎಲ್ಲ ಪಂಪ್ಕಿನ್ಗಳನ್ನೆಲ್ಲ ಇಟ್ಟು ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಆಚರಿಸ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ಬೇರೆ ಎಲ್ಲರೂ ಮನೆಗೆ ಹೋಗಿ ಕ್ಯಾಂಡಿಗಳನ್ನೆಲ್ಲ ಇಸ್ಕೊಂಡು ಎಲ್ಲ ಬರ್ತಾರೆ. ಆದರೆ ನಾನು ಇದನ್ನು ರಿಸರ್ಚ್ ಮಾಡಿದಾಗ, ಯಾಕೆ ಹೀಗೆ ಮಾಡ್ತಾರೆ ಅಂತ ನೋಡಿದಾಗ, ಭೂತಗಳ ಹಬ್ಬನ ಮಾಡ್ತಾರೆ ಅಂತ ನೋಡಿದಾಗ, ಸೊ 2000 ವರ್ಷಗಳ ಹಿಂದೆ ಪ್ರಾಚೀನ ಸೆನೆಟಿಕ್ ಜನರು ಸಾಮೆಹಿನ್ ಎಂಬ ಹಬ್ಬವನ್ನು ಆಚರಿಸ್ತಾ ಇದ್ರಂತೆ. ಅವರು ಅಕ್ಟೋಬರ್ 31 ರಾತ್ರಿ ಜೀವಾಂತರ ಲೋಕ ಅಂದರೆ ಆತ್ಮಗಳ ಲೋಕದ ನಡುವಿನ ಒಂದು ಗಡಿ ತೆಳುವಾಗುತ್ತಂತೆ ಅವತ್ತು. ಯಾವತ್ತು? ಅಕ್ಟೋಬರ್ 31 ದಿನದಂದು ಅಂತ ನಂಬ್ತಾ ಇದ್ರು. ಆ ರಾತ್ರಿ ಸತ್ತ ಆತ್ಮಗಳು ಭೂಮಿಗೆ ಬರ್ತವೆ ಅಂತ ಅವರು ನಂಬ್ತಾ ಇದ್ರಂತೆ. ಸೊ ಆದ್ರಿಂದ ಭೂತಗಳು ಅಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜನರು ಬೇರೆ ಬೇರೆ ವೇಷಭೂಷಣ, ಅಂದರೆ ಭೂತಗಳ ಥರನೇ ತಾವು ಸಹ ಭೂಷಣಗಳನ್ನೆಲ್ಲ ಹಾಕ್ಕೊಂಡು
ಮತ್ತೆ ಬೆಂಕಿಯನ್ನೆಲ್ಲ ಹಚ್ಚಿ ಆಚರಿಸ್ತಾ ಇದ್ರಂತೆ. ಅಂದರೆ ದುಷ್ಟ ಆತ್ಮಗಳನ್ನ ರಕ್ಷಿಸಿಕೊಂಡು ಅವುಗಳಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೋಸ್ಕರ. ಸೊ ಇದೊಂದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ಮೋಜಿನ ಹಬ್ಬ ಆಗಿದೆ. ಮತ್ತೆ ಒಂದು ರೀತಿ ಬಿಸ್ನೆಸ್ಸಿಗೂ ಸಹ ಇದು ಒಂಥರ ಬಿಸ್ನೆಸ್ಸು ತುಂಬಾ ಚೆನ್ನಾಗಿ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಕಾಸ್ಟ್ಯೂಮ್‌ಗಳಿರ್ಬೋದು, ಪಂಪ್ಕಿನ್‌ಗಳನ್ನೆಲ್ಲ ಮಾರಾಟ ಮಾಡುವಂಥದ್ದಿರ್ಬೋದು, ಈ ಭೂತಗಳಿಗೆ ಯೂಸ್ ಮಾಡುವಂಥ ವಸ್ತುಗಳು ಜನರು ಪರ್ಚೇಸ್ ಮಾಡುವಂಥದ್ದಿರ್ಬೋದು, ಇದೆಲ್ಲ ತುಂಬಾ ನಡೀತಾ ಇರೋದ್ರಿಂದಾಗಿ ಇದೊಂಥರ ಬಿಸ್ನೆಸ್ ಇದಾಗಿನೂ ಸಹ ಈಗ ರೂಪುಗೊಂಡಿದೆ. ಇದಕ್ಕೆ ಸಾಕ್ಷಿಯಾಗಿ ಈ ಒಂದು ಭೂತದ ಅಂಗಡಿನೇ ನಿಮ್ಗೆ ಸಾಕ್ಷಿ. ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಇದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ನನಗೆ ಹೇಳೋದಕ್ಕಾಗಲ್ಲ. ಅಷ್ಟು ಜನ ಬಂದಿದ್ರು. ನಾನು ಅದನ್ನೆಲ್ಲ ವಿಡಿಯೋ ಮಾಡಿ ನಿಮಗೆ ತೋರ್ಸಕ್ಕಾಗಲ್ಲ. ಯಾಕಂದ್ರೆ ಅವ್ರ ಫೇಸನ್ನೆಲ್ಲ ನಿಮ್ಗೆ ತೋರ್ಸಕ್ಕಾಗಲ್ಲ. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಹತ್ರ ಪರ್ಮಿಷನ್ ತಗೊಂಡಿಲ್ಲ. ಹಾಗಾಗಿ ನಾನು ಅದನ್ನ ತೋರ್ಸಕ್ಕಾಗಲ್ಲ. ಸೊ ಅವ್ರು ಆ ಕಡೆ ಈ ಕಡೆ ಹೋದಾಗ ನಾನು ಆಯಾ ಆಯಾ ಪ್ಲೇಸಲ್ಲಿ ಹೋಗಿ ತಗೊಂಡು ಬಂದಿದ್ದೀನಿ. ನೋಡಿ ಇಲ್ಲಿ ಹಿಡಿಕಟ್ಟನ್ನ ಇಟ್ಟಿದ್ದಾರೆ. ನಾವು ಹಿಡಿ ಗುಡಿಸ್ಲಿಕ್ಕೆ ಯೂಸ್ ಮಾಡ್ತೇವಲ್ಲ ಅದು. ಸೊ ಇಂಥದ್ದು ಸಣ್ಣ ಸಣ್ಣ ಟಾಯ್ಗಳಿರ್ಬೋದು, ಎಷ್ಟು ತುಂಬ ಮಕ್ಕಳಿಗೆ ಬೇಕಾಗುವಂಥದ್ದು, ದೊಡ್ಡವರಿಗೆ ಬೇಕಾಗುವಂಥದ್ದು ಎಲ್ಲ ಇಟ್ಟಿದ್ದಾರೆ. ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಇದು. ಸೊ ಈ ಒಂದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಭೂತದ ಅಂಗಡಿಯನ್ನ. ನೀವು ಯಾವಾಗಾದ್ರೂ ಅಮೆರಿಕಕ್ಕೆ ಬರೋ ಚಾನ್ಸ್ ಬಂದರೆ ನೀವು ಇಂಥ ಭೂತಗಳನ್ನ ಅಂಗಡಿಗೆ ಹೋಗೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಇದು ಎಲ್ಲ ಕಡೆ ನಿಮಗೆ ಸಿಗಲ್ಲ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಆದರೆ ಎಲ್ಲ ನನಗೆ ಇದರಲ್ಲಿ ಏನು ಅನಿಸಿದ್ದಂತ ಹೇಳಿದ್ರೆ ಒಂದೇ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಇದನ್ನೆಲ್ಲ ಆಚರಿಸ್ತಾರೆ ಅಂತ ಹೇಳಿ.